ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮಾಸ್ಟರ್ ಚಾನಲ್. ಏನಪ್ಪ ವಿಷಯ ಅಂದರೆ, ನೀವೇನಾದರೂ ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ರಾ? ಈ ಯೂಟ್ಯೂಬ್ ಕ್ರಿಯೇಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಗೊಂದಲ ಆಗ್ತಿದೆಯಾ? ಯಾವ ಥರ ಅಪ್ಲೋಡ್ ಮಾಡಬೇಕು, ಏನೇನು ಸೆಟ್ಟಿಂಗ್ಸ್ ನಾವು ಇದನ್ನು ಮಾಡ್ಕೋಬೇಕು, ಏನೇನು ಅಂದರೆ ಟೈಟಲ್ ಏನೇನು ಇದನ್ನು ಮಾಡಬೇಕು, ಯಾವ ಥರ ವಿಡಿಯೋ ಅಪ್ಲೋಡ್ ಮಾಡಬೇಕು, ಕರೆಕ್ಟಾಗಿ ಅಪ್ಲೋಡ್ ಮಾಡಿದರೆ ವ್ಯೂಸ್ ಜಾಸ್ತಿ ಬರುತ್ತೆ. ನೀವೇನಾದರೂ ಒಂದು ಸ್ಟೆಪ್ ಏನಾದರೂ ಒಂದು ಸೆಟ್ಟಿಂಗ್ ಮಿಸ್ ಆಯಿತು ಅಂದರೂ ವ್ಯೂಸ್ ಬರೋದಿಲ್ಲ ಅಂತಂದು ಈ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ ವ್ಯೂಸ್ ಕೂಡ ಬರೋದಿಲ್ಲ. ಯಾಕೆಂದರೆ ಯೂಟ್ಯೂಬ್ ಅವರೇ ಪ್ರಮೋಟ್ ಮಾಡೋದಿಲ್ಲ. ಹಾಗಾಗಿ ವಿಡಿಯೋ ಯಾವ ಥರ ಕರೆಕ್ಟಾಗಿ ಅಪ್ಲೋಡ್ ಮಾಡೋದು ಯಾವ ಥರ ಅಂತಂದು ನಾನು ಹೇಳ್ಕೊಟ್ಟಿದ್ದೀನಿ. ಬನ್ನಿ ನೋಡೋಣ ಯಾವ ಥರ ಅಪ್ಲೋಡ್ ಮಾಡೋದು ಅಂತಂದು. ನೋಡ್ಕೊಂತ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದಾದ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ, ಹಂಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಬನ್ನಿ. ಇಲ್ಲಿ ನೋಡ್ಬೋದು ನೀವು ಯೂಟ್ಯೂಬ್ ಸ್ಟುಡಿಯೋ ಅಂತಂದು ಇದನ್ನ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಯೂಟ್ಯೂಬ್ನಲ್ಲೇ ನೀವು ಅಪ್ಲೋಡ್ ಮಾಡ್ಬೋದು ವಿಡಿಯೋನ. ಟೆನ್ಷನ್ ತೊಗೊಳಕ್ ಹೋಗ್ಬೇಡಿ. ಏನು ಗುರು ಇವ್ನು ಮತ್ತೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾನಲ್ಲ ಅಂತಂದು ಅನ್ಕೊಳಕ್ ಹೋಗ್ಬೇಡಿ. ಅದರಲ್ಲಿ ಏನೋ ಒಂದು ಇದರಲ್ಲಿ ಅಪ್ಲೋಡ್ ಸ್ವಲ್ಪ ಜಾಸ್ತಿ ಅಪ್ಲೋಡ್ ಮಾಡೋದು ಬೆಸ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಹಂಗಾಗಿ ಇದ್ರಲ್ಲಿ ಮಾಡ್ತಿದ್ದೀನಿ. ಅದರಲ್ಲಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಆಗಲ್ಲ. ನೀವು ಮಾಡ್ಬೋದು, ಇದರಲ್ಲಿ ಮಾಡ್ಬೋದು. ಬನ್ನಿ ಈ ವಿಡಿಯೋ ಅಪ್ಲೋಡ್ ಯಾವ ಥರ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಒಂದಿಷ್ಟು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ನಾವು ವಿಡಿಯೋ ಅಪ್ಲೋಡ್ ಮಾಡುವಾಗ. ಆ ತಪ್ಪನ್ನ ಮಾಡಬಾರ್ದು ಅಂದರೆ ನಾನು ಇವಾಗ ಏನು ಮಾಡ್ತೀನಿ ಅದನ್ನೇ ನೀವು ಕೂಡ ಮಾಡಿ. ಒಂದು ಸ್ಟೆಪ್ ಬೈ ಸ್ಟೆಪ್ ನೋಡಿದ್ದಾದ್ಮೇಲೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಬನ್ನಿ ಇವಾಗ ಇಲ್ಲಿ ಪ್ಲಸ್ ಐಕನ್ ಇದೆ ನೋಡಿ, ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮ ಗ್ಯಾಲರಿಗೆ ಕರ್ಕೊಂಡು ಹೋಗುತ್ತೆ. ನೀವು ಯಾವ ವಿಡಿಯೋ ಹಾಕ್ಬೇಕಂತ ಅನ್ಕೊಂಡಿದ್ದೀರಾ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಇಲ್ಲಿ ನೋಡ್ಬೋದು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇದು ಈ ವಿಡಿಯೋ ಬಂದಿದ್ದು. ಇಲ್ಲಿ ತಮ್ನೇಲ್ ಚೇಂಜ್ ಮಾಡ್ಕೋಬೇಕು. ನೀವು ಏನಾದರೂ ತಮ್ನೇಲ್ ಫಸ್ಟ್ನೇದಾಗಿ ತಮ್ನೇಲ್ ಯಾವ ಥರ ಚೇಂಜ್ ಮಾಡ್ಕೊಂಡು, ನೀವು ಆಲ್ರೆಡಿ ಫೋನ್ ನಂಬರ್ನ ವೆರಿಫಿಕೇಷನ್ ಮಾಡಿದರೆ ಇಲ್ಲಿ ತಮ್ನೇಲ್ ಹಾಕೋಕ್ಕೆ ಬರುತ್ತೆ. ಇಲ್ಲ ಅಂದರೆ ಬರೋಂಗಿಲ್ಲ. ನಾನು ಆಲ್ರೆಡಿ ಆಗಿದೆ, ಹಾಗಾಗಿ ತಮ್ನೇಲ್ ಹಾಕೋಣ ಬನ್ನಿ. ಇದು ಕೂಡ ಸೇಮ್ ಹಂಗೆ ಹೆಂಗ್ ವಿಡಿಯೋನ ಗ್ಯಾಲರಿ ಕರ್ಕೊಂಡು ಹೋಗುತ್ತೆ ಅದೇ ಥರನೇ ಕರ್ಕೊಂಡು ಹೋಗುತ್ತೆ. ಈ ಥರ ನೀವು ಡನ್ ಅಂತ ಅಪ್ಲೋಡ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಕ್ರಿಯೇಟ್ ಟೈಟಲ್ ಇನ್ ಚಾನಲ್. ಅಂದರೆ ಈ ವಿಡಿಯೋದ್ದು ಏನು ನೀವು ಟೈಟಲ್ ಕೊಡ್ಬೇಕಂತ ಅನ್ಕೊಂಡಿದ್ರೆ ಅದನ್ನ ಟೈಟಲ್ ಇಲ್ಲಿ ನೀವು ಟೈಪ್ ಮಾಡಿ ಅಂತ ಹೇಳ್ತೀನಿ. ಟೈಪ್ ಮಾಡಿದಾದ್ಮೇಲೆ ಮಾಡಾಯಿತು. ಇಲ್ಲಿ ಪಬ್ಲಿಕ್ನಲ್ಲಿ ನೀವು ಪಬ್ಲಿಕರ್ ಇಟ್ಬೋದು, ನಿಮ್ಮ ಇಷ್ಟ ಬಂದಾಗೆ. ಇನ್ನು ಇಲ್ಲಿ ಟೈಮಿಂಗ್ ಮುಂದೆ ಟೈಮಿಂಗ್ ಸೆಟ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಶೆಡ್ಯೂಲ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಟೈಮಿಂಗ್ ಸೆಟ್ ಮಾಡ್ಕೋಬೋದು. ಇಲ್ಲಿ ಪಬ್ಲಿಕ್ ಮತ್ತೆ ಅನ್ಲಿಸ್ಟೆಡ್ ಮತ್ತೆ ಪ್ರೈವೇಟ್ ಇದನ್ನು ಕೂಡ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ನೀವು ಪಬ್ಲಿಕ್ಲೇ ಆಲ್ಮೋಸ್ಟ್ ಎಲ್ಲರೂ ಪಬ್ಲಿಕ್ ಹಾಕೋದು. ಇದಾದ್ಮೇಲೆ ಕೆಳಗೆ ಸ್ಕ್ರೋಲ್ ಮಾಡ್ಕೊಂತಾನೆ ಬನ್ನಿ. ಇಲ್ಲಿ ನೋಡ್ಬೋದು ನೀವು ಶೋ ಮೋರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮ ಲೊಕೇಶನ್ ಕೇಳುತ್ತೆ. ಲೊಕೇಶನ್ ನೀವು ಕರ್ನಾಟಕ ಹಾಕ್ತಿರೋ, ಇಂಡಿಯಾ ಹಾಕ್ತಿರೋ, ನಿಮ್ಮೂರು ಹಾಕ್ತಿರೋ. ಇಂಡಿಯಾ ಹಾಕ್ತೀನಿ. ಹೌದು ಹಾಕ್ತಿರೋ ನಿಮಗೆ ಬಿಟ್ಟಿದ್ದು. ನಿಮ್ಮೂರು ಹಾಕಿದ್ರು ನಡೀತೆ, ಕರ್ನಾಟಕ ಹಾಕಿದ್ರು ನಡೀತೆ, ಇಂಡಿಯಾನು ಹಾಕಿದ್ರು ನಡೀತೆ. ಇದು ನಿಮ್ಮ ಇಷ್ಟದಂಗೆ ಹಾಕಿ. ಇಲ್ಲಿ ಕೆಳಗಡೆ ಬನ್ನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಲ್ಮೋಸ್ಟ್ ಆಲ್ ಶೋ ಲೈಕ್ಸ್ ಅಂತ ಇದೆ. ಇದು ಆಫ್ ಇರುತ್ತೆ, ಇದನ್ನ ಆನ್ ಮಾಡ್ಕೊಳ್ಳಿ. ತಪ್ಪದೆ ಆನ್ ಮಾಡ್ಕೊಳ್ಳಿ. ಅಂದ್ರೆ ನೀವು ಯಾರಾದ್ರೂ ಲೈಕ್ ಮಾಡಿದ್ರೆ ವ್ಯೂವರ್ಸ್ ಅದು ತೋರಿಸುತ್ತೆ ಇಷ್ಟು ಜನ ಲೈಕ್ ಮಾಡಿದ್ದಾರೆ ಅಂತಂದು. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಕೆಳಗಡೆ ಆದ್ಮೇಲೆ ಕಂಟೆಂಟ್, ಅಂದ್ರೆ ನೀವು ಕಂಟೆಂಟ್ ಯಾವ ತರ ಮಾಡಿದ್ರೆ ಅದನ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಯುವರ್ ಕಂಟೆಂಟ್ ಅಂತಂದು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ ಥರ ಕಂಟೆಂಟ್ ಮಾಡಿದ್ದೀರಾ ಅಂತಂದು, ನೀವು ಕಾಮಿಡಿ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಸೋಷಿಯಲ್ ಆ್ಯಂಡ್ ಟೆಕ್ನಾಲಜಿ ಅಂತ ಒಂದು ಇದೆ. ಅದನ್ನು ಕೂಡ ನೀವು ಯಾವುದು, ನಾನು ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದು ಇದೆ, ಟೆಕ್ನಾಲಜಿ ಇದೆ. ಇದನ್ನು ನಾನು ಇವಾಗ ವಿಡಿಯೋ ಅದರದ್ದು ಮಾಡಿದ್ದೀನಿ, ಹಂಗಾಗಿ ಅದನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಇಲ್ಲಿ ನೀವು ಎರಡು ಟ್ಯಾಗ್ಸ್ ಕೂಡ ಆ್ಯಡ್ ಮಾಡ್ಬೋದು. ನೀವು ಯಾವ ಥರ ವಿಡಿಯೋದಲ್ಲಿ ಅಂದರೆ ಇವಾಗ ಯೂಟ್ಯೂಬ್ನಲ್ಲಿ ಬಂದು ಯಾವ ಥರ ಸರ್ಚ್ ಮಾಡ್ತಾರೆ ನೋಡಿ, ಸರ್ಚ್ ಯಾವ ಥರ ಮಾಡ್ತಾರೆ ಅದೇ ಥರ ಏನಾದರೂ ನೀವು ಇಲ್ಲಿ ಟೈಟಲ್ ಮಾಡಿದರೆ ವ್ಯೂಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ನೀವು ಸೇಮ್ ಅಂದರೆ ಈಗ ಜನರು ಯಾವ ಥರ ಸರ್ಚ್ ಮಾಡ್ತಾರೆ, ನೀವು ಅದನ್ನು ಸರ್ಚ್ ಮಾಡಿಬಿಟ್ಲೆ ನಿಮ್ಮ ವಿಡಿಯೋ ಶೋ ಆಗ್ತಿರುತ್ತೆ ಅವ್ರ ಮುಂದೆ. ಅವ್ರಿಗೆ ಅಂದರೆ ನೀವು ಸರ್ಚ್ ಮಾಡಿಬಿಟ್ಲೆ ಯಾವ ಥರ ಬರ್ತಾವೆ ವಿಡಿಯೋ, ಅದೇ ಥರನೇ ನೀವೇನಾದರೂ ಇಲ್ಲಿ ಟ್ಯಾಗ್ ಹಾಕಿದ್ದು ಸೇಮ್ ಅಲ್ಲಿ ಯಾರಾದರೂ ಸರ್ಚ್ ಮಾಡಿದರೆ ನಿಮ್ಮ ವಿಡಿಯೋ ಕೂಡ ಶೋ ಆಗುತ್ತೆ.
ಇದನ್ನು ಕೂಡ ನೀವು ನೋಡ್ಬೋದು ಅಂತಂದು ಅವ್ರ ಮುಂದೆ. ಇಲ್ಲಿ ಆಲ್ಮೋಸ್ಟ್ ಆಲ್ ಮುಗೀತು. ಇದು ಕೂಡ ಇದರಲ್ಲಿ 2 ಸೆಟ್ಟಿಂಗ್ಸ್ ಇರುತ್ತೆ. ಇದನ್ನೇನಾದ್ರೂ ನೀವು ಆಲ್ಮೋಸ್ಟ್ ಎಲ್ಲ ಕ್ಲಿಕ್ ಮಾಡಿ ಎಲ್ಲ ಸೆಟ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ನೀವು ಅಪ್ಲೋಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು, ಈ ವಿಡಿಯೋ ಅಪ್ಲೋಡ್ ಆಗುತ್ತೆ. ಇಲ್ಲಿ ವಿಡಿಯೋ ಅಪ್ಲೋಡ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಅಪ್ಲೋಡ್ ಅಂತ ಮುಟ್ಟಿದ್ರೆ ನೀವು ಮೇಲ್ಗಡೆ ಏನಾದ್ರು ನೀವು ಮುಟ್ಟಿದ್ರೆ ಅದನ್ನು ಎಸ್ ಅಂತ ಮುಟ್ಟಿದ್ರೆ ಅದು ಬರೀ ಹುಡುಗರಿಗಾಗಿ, ಅಂದ್ರೆ ಸಣ್ಣ ಮಕ್ಕಳಿಗಾಗಿ ನೀವು ಏನಾದ್ರು ವಿಡಿಯೋ ಕ್ರಿಯೇಟ್ ಮಾಡಿದ್ರೆ ಅದು ಸಣ್ಣ ಮಕ್ಕಳಿಗಾಗಿ. ಇಲ್ಲ ನಾವು ನೋ ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಅಂತಂದ್ರೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿ. ನೋ ಅಂತ ಕ್ಲಿಕ್ ಮಾಡಿದ ಮೇಲೆ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ. ಆಲ್ಮೋಸ್ಟ್ ಆಲ್ ಇವಾಗ ನೀವು ನೋಡ್ಬೋದು ವಿಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ. ಇದೇ ತರನೇ ವಿಡಿಯೋ ನೀವು ಕೂಡ ಅಪ್ಲೋಡ್ ಮಾಡಿ. ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲಿ ಕೂಡ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ. ಇದೆಲ್ಲ ಯಾವ ತರ ಅಪ್ಲೋಡ್ ಮಾಡೋದಂತಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಏನಾದರೂ ಸ್ವಲ್ಪ ಹೇಳೋದ್ರಲ್ಲಿ ಸ್ವಲ್ಪ ಗೊಂದಲ ಏನಾದ್ರು ಕನ್ಫ್ಯೂಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಹೇಳ್ತೀನಿ. ಮತ್ತೆ ಸಖತ್ತಾಗಿ ನೀವು ಹೇಳಿದ್ದೀನಿ ಅಂತ ನನಗೆ ಅನಿಸಿದೆ. ನಿಮಗೇನು ಅನಿಸಿದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ವಿಡಿಯೋ ಅಪ್ಲೋಡ್ ಮಾಡೋದು ಇದೇ ಥರನೇ, ಯಾರು ಕೂಡ ಮಿಸ್ಟೇಕ್ ಮಾಡೋಕೆ ಹೋಗ್ಬೇಡಿ. ಮಿಸ್ಟೇಕ್ ಆದರೆ ವಿಡಿಯೋ ವೈರಲ್ ಆಗೋದು ಸ್ವಲ್ಪ, ಅಂದರೆ ವಿಡಿಯೋ ವ್ಯೂಸ್ ಬರೋದು ಕಡಿಮೆ ಆಗುತ್ತೆ. ಹಾಗಾಗಿ ಯಾರು ಕೂಡ ಮಿಸ್ಟೇಕ್ ಮಾಡೋಕೆ ಹೋಗ್ಬೇಡಿ. ಯೂಟ್ಯೂಬ್ನಲ್ಲಿ ಬಂದು ನೀವು ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದರೆ ಇದು ಒಂದು ಗುಡ್ ನ್ಯೂಸ್. ಆಲ್ಮೋಸ್ಟ್ ಆಲ್ ಯೂಟ್ಯೂಬ್ನಲ್ಲಿ ಎಲ್ಲರೂ ಕೂಡ ಇವಾಗ ಆಲ್ಮೋಸ್ಟ್ ಆಲ್ ಯೂಟ್ಯೂಬ್ ಫುಲ್ ಕಾಂಪಿಟೇಷನ್ ಇದೆ. ಯಾವತ್ತ ಅಂದರೆ ಜಾಸ್ತಿ ಇವಾಗ ಯೂಟ್ಯೂಬರ್ಸ್ ಅಂದರೆ ಜಾಸ್ತಿ ಇವಾಗ ಗ್ರೋತ್ ಆಗ್ತಾ ಇದೆ. ಮಾಡ್ಬೇಕು ಆಲ್ಮೋಸ್ಟ್ ಎಲ್ಲರೂ ಫುಲ್ ಕಾಂಪಿಟೇಷನ್ ಇದೆ ಇದರಲ್ಲಿ. ನೋಡೋಣ ಯಾವ ಥರ ನೀವು ಕ್ರಿಯೇಟ್ ಮಾಡಿ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಅಪ್ಲೋಡ್ ಮಾಡೋದು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.